ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅಗ್ರಜ್ ಮಾಡುವ ನಮಸ್ಕಾರಗಳು. ಈಗ ನಾವು ನೋಡುವಂತಹ ಜಾಗ 5 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ತಾರೋಡಿಂದ ಇದು ನಿಮಗೆ ಒಂದು 20 ಮೀಟ್ರ್ ಕೂಡ ಇಲ್ಲ. ತಾರೋಡಿಂದ ಇದು ನಿಮಗೆ 2 ಜಮೀನು ಜಾಗ. ನೋಡಿ ಫ್ಲ್ಯಾಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಲ್ಲವೇ ಇಲ್ಲಿ ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಈ ಜಮೀನು ಪಕ್ಕ ಕಾಣುವಂಥ ಮನೆ ಕೂಡ ತಾವು ನೋಡ್ಬೋದು. ಜಾಗ ಮಾತ್ರ ನಿಮಗೆ ಹಂಗೆ ಇದ್ದಂಗಿದೆ. ಆ್ಯಕ್ಚುಲಿ ಬೆಲ್ದಚ್ಚಿ ಅನ್ಕೋಬೋದು ನಾವು. ಆಮೇಲೆ ಸುತ್ತ ನೋಡಿ ಆ ಬೆಟ್ಟ ಗುಡ್ಡಗಳ ಸಾಲು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಗೂ ಅಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಸ್ನೇಹಿತರೆ. ದೂರ ಇದೆ. ನಮ್ಮ ವೀಡಿಯೋ ಮಾಡಿದಾಗ ಮಾತ್ರ ಅದು ನಮಗೆ ಪಕ್ಕದಲ್ಲಿ ಇರುವ ಹಾಗೆ ಕಾಣುತ್ತೆ. ಕಣ್ಣಿಗೆ ಕಾಣೋದಲ್ಲ ಸತ್ಯ ಅಲ್ಲ ಅಂತಲ್ಲ, ಹಾಗೆ ಇಲ್ಲಿ ಹೊಂದ್ಕೊಂಡಿದೆ. ಆದರೆ ಅದು ಇಲ್ಲ, ಇಲ್ಲಿಂದ ತುಂಬ ದೂರನೇ ಇದೆ. ನಾವು ಇಲ್ಲಿ ಒಳ್ಳೆ ತೋಟ, ಒಳ್ಳೆ ಬೆಳೆ, ಇಲ್ಲ ಒಳ್ಳೆ ತರಕಾರಿ ಸೊಪ್ಪು ಇವುಗಳನ್ನೆಲ್ಲ ನಾವು ಈ ಜಾಗದಲ್ಲಿ ಬೆಳಿಬೋದು. ಇದು ಕೂಡ ನಮಗೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಪ್ರೆಸೆಂಟು ಅವರು ಮಾರುವ ಉದ್ದೇಶದಿಂದ ಲ್ಯಾಂಡನ್ನು ಖಾಲಿಯಾಗಿ ಬಿಟ್ಟಿದ್ದಾರೆ. ಆದರೆ ನಮಗೆ ಇಲ್ಲಿ ಎಲ್ಲ ರೀತಿಗೂ ಅನುಕೂಲಕರವಾಗಿದೆ. ನಮಗೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ, 1.25 ಕಿಲೋಮೀಟ್ರ್ ಆಗುತ್ತೆ. ನಮಗೆ ವಿಲೇಜ್ ಟು ವಿಲೇಜ್ಗೆ ಹೋಗುವಂತಹ ಇದು ತಾರೋಡಿಂದ ನಮಗಿದು 2ನೇ ಲ್ಯಾಂಡು. ಎಲ್ಲ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 2 ಕಡೆ ಬಸ್ ರೂಟ್ ಇದ್ದಾವೆ. ಯಾವ ಕಡೆಯಿಂದ ಬಂದರೂ ನಾವು ಇಲ್ಲಿಗೆ ಆರಾಮಾಗಿ ನಾವು ಒಂದು ವಾಕಬಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಬರ್ಬೋದು. ತುಂಬ ದೂರ ಇದ್ದರೆ ಯೋಚನೆ ಮಾಡ್ಬೋದಾಯಿತು. ಜನ ತಿರುಗಾಡುವಂತಹ ಜಾಗ. ಇಲ್ಲಿ ಸುತ್ತಮುತ್ತ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ನಾವು ಯಾವುದೇ ಲ್ಯಾಂಡ್ ಮೇಲೂ ಹೋಗುವಂತಹ ಪ್ರಮೇಯ ಇಲ್ಲ. ಇದಕ್ಕೂ ಕೂಡ ಗೌರ್ಮೆಂಟ್ ದಾರಿ, ಮ್ಯಾಪ್ ದಾರಿ ಆರಾಮಾಗಿದೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ. ತಾವು ಕಣ್ಣಾರ ನೋಡ್ಬೋದು ಸ್ನೇಹಿತರೆ. ಒಳ್ಳೆ ಅಚ್ಚುಕಟ್ಟಾದ ತೋಟ ಮಾಡ್ಕೊಂಡಿದ್ದಾರೆ. ಜಾಗ ಮಾತ್ರ ಸೂಪರಾಗಿದೆ ಮತ್ತು ಸುಪೀರಿಯರ್ ಆಗಿದೆ. ಜನರಲ್ ಪ್ರಾಪರ್ಟಿ. ಅದು ಅಲ್ಲದೆ ಇದು ನಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 155 ಆಗುತ್ತೆ. ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸರಿನಾ? ಮೈಸೂರಿಗೆ 95 ಕಿಲೋಮೀಟ್ರ್. ಇವರು ಪರ್ ಎಕರ್ 30 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. ನೇರ ರೈತರ ಸ್ನೇಹಿತರೆ. ಇಲ್ಲಿ ಯಾರು ಕೂಡ ಅಗ್ರಿಮೆಂಟ್ ಆಗಲಿ, ಅಡ್ವಾನ್ಸ್ ಕೊಟ್ಟಿರೋದಾಗಲಿ ಏನೂ ಇಲ್ಲ. ಜಾಗ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ನಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅವುಗಳಿಗೆ ನಾವು ಇವತ್ತು ಈ ರೈಟ್ಗೆ ಸಿಗ್ತಿರೋದು, ಯಾರು ಏನೇ ಅಂದ್ಕೊಳ್ಳಿ, ಈ ಥರ ಭೂಮಿ ಈ ರೇಟಿಗೆ ಸಿಗ್ತಿರೋದು ನಿಜವಾಗ್ಲೂ ತುಂಬ ಸಸ್ತ, ಅಂದರೆ ತುಂಬ ಕಡಿಮೆಗೆ ಬೆಲೆ ಅನ್ಕೋಬೋದು. ಇವತ್ತು ನಾವು ಎಲ್ಲೇ ಹೋದ್ರೂ ಪರ್ ಲ್ಯಾಂಡ್ ಏನು ಹೇಳ್ತಾರೆ, 40 ಲಕ್ಷ, 50 ಲಕ್ಷ, 60 ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಇವತ್ತು ಈ ಲ್ಯಾಂಡ್ಗಳನ್ನ ನಾವು ಪರ್ಚೇಸ್ ಮಾಡಿದ್ರೆ ಮುಂದಕ್ಕೆ ನಮಗೆ ತುಂಬ ಒಳ್ಳೆ ಬೆಲೆಗೂ ಹೋಗುತ್ತೆ. ನೋಡಿ ಎದುರುಗಡೆ ಭೂಮಿ ಎಷ್ಟು ಚೆನ್ನಾಗಿದೆ. ಅದೇ ಥರ ಸೇಮ್ ಸಾಯಿಲ್, ಮಣ್ಣು ಬಗ್ಗೆ 2 ಮಾತಿಲ್ಲ. ಮುಂದಕ್ಕಂತೂ ನಾವು ಭೂಮಿಗಳನ್ನ ತಗೊಳ್ಳೋಕ್ಕೆ ಆಗೋಲ್ಲ. ಕೆಲವೊಂದು ಹೇಳ್ತಾರೆ, ನಾವು ಕೆಲವೊಂದನ್ನು ನಾವು ಕೇಳಿಸ್ಕೋಬೇಕು ಅಷ್ಟೇ, ನೋಡುವ ಹಾಗಿಲ್ಲ. ಹಂಗೆ ಮುಂದಕ್ಕೆ ಜಮೀನು ಕೂಡ ಹಂಗೆ ಜಮೀನುಗಳು ನೋಡ್ಕೋಬೋದು ಹೊರತು ತಗೊಳಕ್ಕಂತೂ ಆಗಲ್ಲ. ಯಾಕೆಂದರೆ ಇವುಗಳ ಬೆಲೆ ತುಂಬ ಗಗನಕ್ಕೆ ಹೋಗಿದೆ. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಇವತ್ತು ನಾವು ಏನು ಕೂಡಿಟ್ಟ ಹಣದಿಂದ ಜಮೀನು ತಗೋತೀವೋ, ಅಂದರೆ ಒಬ್ಬ ಮನುಷ್ಯ ಒಂದು ಜಮೀನು ಕೊಂಡ್ಕೊಂಡ್ರೆ ನಮ್ಮ ಆರೋಗ್ಯನ ಸರಿ ಮಾಡ್ಕೊಂಡಂಗೆ ಲೆಕ್ಕ. ಜಮೀನು ತಗೊಂಡ ತಕ್ಷಣ ಆರೋಗ್ಯ ಸರಿ ಹೋಗಲ್ಲ. ನಾವು ಅಲ್ಲಿ ಹೊರಗೆ ಮಾಡಬೇಕು. ನಮಗೇನು ಬೇಕು, ಅಡಿಕೆ ಹಾಕ್ಬೇಕಾ, ತೆಂಗು ಹಾಕ್ಬೇಕಾ, ಮಾವ, ನೇರಳೆನ, ಸಪೋಟನ, ದಾಳಿಂಬೆನ, ಇಲ್ಲ ನಾವು ಮಿಶ್ರ ತಳಿಗಳು ಮಾಡಿ ಒಳ್ಳೆ ತೋಟ ಮಾಡೋಣ, ಇಲ್ಲ ಒಳ್ಳೆ ಬೆಳೆಗಳನ್ನ ಬೆಳೆದು ನಾವಿಲ್ಲಿ ವ್ಯವಸಾಯ ಮಾಡೋಣ, ಇಲ್ಲ ಸೊಪ್ಪು ತರಕಾರಿಗಳಾಕಿ ಬೆಳೆದು ಅನೇಕ ಜನರಿಗೆ ಸಾವಯವ ಕೃಷಿ ಮಾಡಿ ಒಳ್ಳೆಯ ಆರೋಗ್ಯ ಕೊಡ್ಬೋದು. ಇವುಗಳ ಮಧ್ಯೆ ಕೂಡ ನಾವು ಹಸು ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಜೇನು ಸಾಗಾಣಿಕೆ
ಈ ಥರ ಮೀನು ಸಾಗಾಣಿಕೆ ಇದೆಲ್ಲ ಮಾಡ್ಬೋದು ನಾವಿಲ್ಲಿ. ಒಂದು ಬೋರ್ ಹಾಕ್ಸ್ಕೊಂಡು ಪೂರ ಫೆನ್ಸಿಂಗ್ ಹಾಕ್ಕೊಂಡು ಒಂದು ಹೌಸ್ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ನಾವಿಲ್ಲಿ ಒಳ್ಳೆ ವ್ಯವಸಾಯ ಮಾಡ್ಕೊಂಡು ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡ್ರೆ ತುಂಬ ಸಾಲಿಡಾಗಿರುತ್ತೆ. ನಾವು ಸಾಕುವಂಥ ಪ್ರಾಣಿಗಳ ಗೊಬ್ಬರಗಳು ಉಪಯೋಗಿಸ್ಕೊಂಡ್ರೆ ಸಾಕು, ಭೂಮಿ ಇನ್ನೂ ಫಲವತ್ತತೆ ಹೆಚ್ಚುತ್ತೆ. ಯಾವಾಗಲೂ ಅಷ್ಟೇ, ನಮ್ಮ ಭೂಮಿ ಚೆನ್ನಾಗಿರಬೇಕು ಅಂತಂದರೆ ಪ್ರಾಣಿಗಳ ಹಸು, ಕೋಳಿ, ಕುರಿ ಇವುಗಳ ಗೊಬ್ಬರದಿಂದ ಭೂಮಿ ಇನ್ನೂ ಫಲವತ್ತತೆ ಹೆಚ್ಚುತ್ತೆ. ಇಲ್ಲ ನಾವು ಮೀನು ಸಾಗಾಣಿಕೆ ಮಾಡ್ತೀವಿ, ಅದರಲ್ಲೂ ಕೂಡ ಅಷ್ಟೇ, ಮೀನುಗಳು ಆಹಾರ ತಿಂದು ಬಿಟ್ಟಂಥ ಅವು ಗಲೀಜುಗಳು ಕೂಡ ಮಣ್ಣು ಇದಾಗುತ್ತೆ. ಅದೇ ಮಣ್ಣು ನಾವು ಇಲ್ಲಿಗೆ ಸೈಕ್ಲಿಂಗ್ ಬೇಕಾದ್ರೆ ಮಾಡ್ಕೊ ಅಂದರೆ ಹಾಕೊಂಡೋದನ್ನು ಅದು ಕೂಡ ಫಲವತ್ತತೆ ಹೆಚ್ಚುತ್ತೆ. ನೋಡಿ, ಒಂದರಿಂದ ಒಂದು ಅಂತೀವಲ್ಲ, ಇದನ್ನೇ ನಾವು ಒಂದು ಮಾಡೋಕ್ಕೋರು ಇನ್ನೊಂದು ಸಿಗುತ್ತೆ ಅಂತೀವಲ್ಲ, ನೋಡಿ ಎಷ್ಟು ಅನುಕೂಲವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಮನುಷ್ಯ ಎಲ್ಲವನ್ನು ನಾವು ಇರೋ ಜಾಗದಲ್ಲೇ ಬಳಸ್ಕೋಬೋದು. ನಾವು ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿನ ಹಾಳು ಮಾಡೋದಕ್ಕಿಂತ ಸಾವಯವ ಗೊಬ್ಬರ ಹಾಕಿ ಭೂಮಿನ ಹಸನು ಮಾಡಿಕೊಂಡು ಒಳ್ಳೆ ತೋಟ ಮಾಡ್ಕೊಂಡು ಒಳ್ಳೆ ಇಲ್ಲಿದ್ದರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ಇವತ್ತು ಪೊಲ್ಯೂಷನ್ ಎಷ್ಟೋ ಸುಮಾರು ಕಡೆ ಎಸ್ತಾ ಇದ್ದಾವೆ. ಅಂದರೆ ಇವತ್ತು ಗಾಡಿ ವೆಹಿಕಲ್ಗಳು ಪ್ರತಿಯೊಬ್ಬರು ಮನೆಗಳಲ್ಲೂ ಇದ್ದಾವೆ, ಅದನ್ನು ಹೇಳೋಕ್ಕಾಗಲ್ಲ. ವೆಹಿಕಲಿಂದ ನಮಗೆ ಪೊಲ್ಯೂಷನ್ ಹಾಳಾಯ್ತಾ ಇದ್ದಾವೆ. ಆದರೆ ನಮಗಿಲ್ಲಿ ಈ ಥರ ಜಾಗಗಳು ತಗೊಂಡು ನಾವಿಲ್ಲಿ ವರ್ಕ್ ಮಾಡ್ಕೊಂಡಿದ್ರೆ ನಮ್ಮ ದೇಹದಲ್ಲಿರುವಂತಹ ವಿಷಾಂಶಗಳು ಆಟೋಮೆಟಿಕ್ಕಾಗಿ ತಾನು ಹೊರಗಡೆ ಹೋಗುತ್ತೆ ಸ್ನೇಹಿತರೆ. ಯಾಕೆಂದರೆ ಯಾವಾಗ ನಾವು ಜಮೀನುಗಳು ಓಡಾಡ್ತೀವೋ ನಮ್ಮ ಆರೋಗ್ಯ ಕೂಡ ಸ್ಥಿರವಾಗಿರುತ್ತೆ. ಇವತ್ತು ಸುಮಾರು ಜನಗಳಿಗೆ ಬೋನ್ಸ್ ಆಗಲಿ, ತಲೆ ಸುತ್ತಾಗಲಿ, ಇಲ್ಲ ಆಯಾಸ ಅನ್ನೋದಾಗಲಿ ಪ್ರತಿಯೊಂದು ಇದ್ದಾವೆ. ಅದೇ ಈ ಜಮೀನುಗಳಲ್ಲಿ ವರ್ಕ್ ಮಾಡ್ಕೊಂಡಿದ್ರೆ ಪ್ರತಿಯೊಂದು ಕೂಡ 100ಕ್ಕೆ 100ರಷ್ಟು ನಾವು ಶಕ್ತಿವಂತರಾಗ್ತೀವಿ, ಬುದ್ಧಿವಂತರಾಗ್ತೀವಿ. ನಮ್ಮ ಕಣ್ಣುಗಳು ಕೂಡ ತುಂಬ ಚೆನ್ನಾಗಿರ್ತವೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳನ್ನ ಹುಡುಕ್ತಾ ಇರ್ತಾರೆ. ನಂಗೊಂದು 5 ಎಕರೆ ಸಿಕ್ಕರೆ ಸಾಕಪ್ಪ, ಒಳ್ಳೆ ಜಾಗ ಇದ್ರೆ ಸಾಕಪ್ಪ ಅಂತ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮಿಂದ ಒಳ್ಳೆಯ ಸಹಾಯ ಆಗುತ್ತೆ. ನಮಗೂ ಕೂಡ ನಿಮ್ಮಂಥವ್ರಿಂದ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.